ಬಂದಲ್ಪುರ್ ಎಂಬ ಊರಿನಲ್ಲಿ ರಾಜು ಎಂಬ ಒಬ್ಬ ಬಡ ವ್ಯಾಪಾರಿ ಇದ್ದ. ಅವನು ಪ್ರಾಮಾಣಿಕವಾಗಿ ದಿನನಿತ್ಯ ರುಚಿಕರವಾದ ಸಮೋಸವನ್ನ 10 ಪೈಸೆಗೆ ಒಂದರಂತೆ ಮಾರಾಟ ಮಾಡುತ್ತಿದ್ದ. ಜನಗಳಿಗೆ ಕಡಿಮೆ ಹಾಗೂ ಸುಲಭ ರೀತಿಯಲ್ಲಿ ಸಿಗುವಂತೆ ತಲೆಯ ಮೇಲೆ ಹೊತ್ತೊಯ್ದು ಮಾರಾಟ ಮಾಡುತ್ತಿದ್ದ. ಇದರಿಂದ ಜನಗಳು ಹೆಚ್ಚಾಗಿ ಖರೀದಿ ಮಾಡುತ್ತಿದ್ದರು. ಆದರೆ ಬೇರೆ ಅಂಗಡಿ ಮಾಲೀಕರು 25 ಪೈಸೆಗೆ ಒಂದು ಸಮೋಸದಂತೆ ಮಾರಾಟ ಮಾಡುತ್ತಿದ್ದರು. ಅಕ್ಕಂದ್ರ ಅಣ್ಣಂದ್ರ ಬಂದ್ರಂಡ, ಬನ್ನಿ ನೋಡಿ, ಸ್ವಾದಿಷ್ಟವಾದ ರುಚಿಕರವಾದ ಸಮೋಸ ಬರೀ 10 ಪೈಸೆಗೆ ಮಾತ್ರ. ಬನ್ನಿ, ಒಂದು ಬಾರಿ ಕೊಂಡು ತಿಂದು ನೋಡಿ. ರಾಜುವಿನ ಬಳಿ ಜನರ ಗುಂಪನ್ನು ಕಂಡ ಅಂಗಡಿ ಮಾಲೀಕನಿಗೆ ಹೆಚ್ಚಿನ ನಷ್ಟವಾಗುತ್ತಿತ್ತು. ಆದ್ದರಿಂದ ಅಂಗಡಿ ಮಾಲೀಕ ಕಿಶೋರ್ ಅವನ ಕೆಲಸಗಾರನಿಗೆ ಹೇಳುತ್ತಾನೆ, ನೋಡು ಸುರೇಶ, ಇವನ ಬಳಿ ಎಷ್ಟೂ ಜನ ಸಮೋಸ ಖರೀದಿ ಮಾಡುತ್ತಿದ್ದಾರೆ. ಈ ರೀತಿಯಾದರೆ ನಾನು ಅಂಗಡಿಯನ್ನ ಮುಚ್ಚಬೇಕಾಗ್ತದೆ. ಅದಕ್ಕೆ ಏನಾದರೂ ಮಾಡಬೇಕು. ಇದನ್ನು ಕೇಳಿದ ಅಂಗಡಿ ಕೆಲಸಗಾರ, ಅಲ್ಲಣ್ಣ, ಏನ್ ಮಾಡ್ತೀಯಾ? ಅಷ್ಟೊಂದು ಕಡಿಮೆ ಬೆಲೆಗೆ ರುಚಿಕರವಾದ ಸಮೋಸ ಕೊಡ್ತಿದ್ದಾನೆ. ಜನ ನಮ್ಮ ಬಳಿ ಬರಲು ಸಾಧ್ಯವೇ ಎಂದು ಹೇಳಿದನು. ಇದನ್ನು ಕೇಳಿದ ಸುರೇಶ್ ಹೇಳ್ತಾನೆ, ನೀನೇ ನೋಡ್ತೀಯಲ್ಲ ನಾನು ಏನ್ ಮಾಡ್ತೀನಿ ಅಂತ, ಸುಮ್ಮನೆ ನೋಡ್ತಾ ಇರು. ಹೀಗೆ ಹೇಳುತ್ತಾ ಸುರೇಶನು ಕೆಲ ಜನಗಳಿಗೆ ಹೇಳಿ ಅಪಪ್ರಚಾರ ಮಾಡಿಸುತ್ತಾನೆ. ಜನಗಳು ತಮ್ಮ ತಮ್ಮಲ್ಲಿ ಮಾತನಾಡಲು ಆರಂಭಿಸುತ್ತಾರೆ. ನೋಡಿ ಸ್ವಾಮಿ, ರಾಜು ಇದ್ದಾನಲ್ಲ, ಅಷ್ಟು ಕಡಿಮೆ ಬೆಲೆಗೆ ಸಮೋಸವನ್ನು ಹೇಗೆ ಕೊಡುತ್ತಾನೆ? ಇಲ್ಲ, ಅವನು ಕೊಳೆತ ತರಕಾರಿ ಹಾಗೂ ಹಳೆಯ ಉಳಿದ ಸಮೋಸವನ್ನು ಬಳಸಿ ಹೊಸ ಸಮೋಸವನ್ನು ತಯಾರಿಸ್ತಾನೆ. ಅದಕ್ಕೆ ಅಷ್ಟು ಕಡಿಮೆ ಬೆಲೆಗೆ ಕೊಡ್ತಾನೆ. ಅದೇ ಸಮಯಕ್ಕೆ ಊರಿನಲ್ಲಿ 2 ಮಕ್ಕಳು ಕಾಯಿಲೆಯಿಂದ ತೀರಿಕೊಂಡಿರುತ್ತಾರೆ. ಇದನ್ನು ಕಂಡ ಜನರು ರಾಜುವಿನ ಸಮೋಸದಿಂದಲೇ ಸತ್ತಿರಬಹುದು ಎಂದು ತಿಳಿದರು. ಪ್ರತಿನಿತ್ಯದಂತೆ ರಾಜು ತನ್ನ ಮಾರಾಟವನ್ನು ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಸಂಜೆಯಾಗಿರುತ್ತದೆ. ಏಯ್ ರಾಜು, ನಿನ್ನ ಸಮೋಸದಿಂದ 2 ಮಕ್ಕಳ ಪ್ರಾಣ ಹೋಗಿದೆ. ನಿನ್ನ ಕೆಟ್ಟ ಸಮೋಸದಿಂದ ದುಡ್ಡಿನ ಆಸೆಗೆ 2 ಮಕ್ಕಳ ಪ್ರಾಣ ತೆಗೆದಿದ್ದೀಯಾ. ಇಂದು ನಿನ್ನನ್ನು ಬಿಡುವುದಿಲ್ಲ. ಬಿಡಬೇಡಿ ಅವನಿಗೆ. ಅಯ್ಯೋ, ಬಿಟ್ಟು ಬಿಡಿ ನನ್ನನ್ನು. ಜನರು ರಾಜುವನ್ನು ಹಿಡಿದು ಬಡಿದು ಊರಿನ ಆಚೆ ಹೋತೊಯ್ದು ಹೆಸೆದರು. ಬಿಡಿ, ಇಲ್ಲೇ ಸಾಯ್ಲಿ, ನಾವು ಹೋಗೋಣ. ಇದನ್ನು ಕಾದು ಕುಳಿತಿದ್ದ ಕಿಶೋರ್ ಯಾರೂ ಹೊಡಾಡದ ಸಮಯ ನೋಡಿ ಅಯ್ಯೋ, ಕಾಪಾಡಿ, ಅವನನ್ನು ಸಾಯಿಸುತ್ತಾನೆ. ಅಮ್ಮ, ಮುಗೀತು. ಇನ್ನು ಮುಂದೆ ನಮ್ಮ ಅಲ್ಲಿಯೇ ಒಂದು ಮರದ ಕೆಳಗೆ ಹೂತಾಕುತ್ತಾನೆ. ಮನೆಯ ಕಡೆ ಹೊರಡುತ್ತಾನೆ. ಕಾಲ ಕಳೆದಂತೆ ಹಳ್ಳಿಯೂ ಬದಲಾಗಿದೆ. ಜನರು ಸಮೋಸ ಮಾರುತ್ತಿದ್ದ ರಾಜುವನ್ನು ಮರೆತರು. ಒಂದು ದಿನ ರಾತ್ರಿ ಮಳೆ ಹನಿಗಳು ಮಣ್ಣನ್ನು ಕೊರೆದು ಗುಂಡಿಯ ಒಳ ಹೋಗುತ್ತಿದ್ದವು. ಮಣ್ಣಿನೊಳಗಿಂದ ನಿಧಾನವಾಗಿ ಹೊಗೆ ಎದ್ದಿತು. ಅದರೊಳಗಿಂದ ಧ್ವನಿಯೊಂದು ಕೇಳಿಸಿತು. ನನ್ನನ್ನು ಕೊಂದವರನ್ನ ಬದುಕಲು ಬಿಡುವುದಿಲ್ಲ. ನನ್ನ ಹಿಂಸಿಸಿ ನನ್ನ ಪ್ರಾಣ ತೆಗೆದವರು ನನ್ನ ಆತ್ಮವು ಈ ಊರನ್ನು ಕಾಡದೇ ಬಿಡುವುದಿಲ್ಲ. ಮಣ್ಣಿನೊಳಗಿಂದ ಬಿಳಿ ಬಣ್ಣದ ಆಕಾರ, ಬಾಯಿ ಒಡೆದಂತಿರುವ ಮುಖ, ಕಣ್ಣು ಕೆಂಪು. ರಾಜುವಿನ ದೆವ್ವ ಹೊರಬರುತ್ತದೆ. ಅವನು ಕೈಯಲ್ಲಿ ಇನ್ನೂ ಸಮೋಸ ಹಿಡಿದಿದ್ದಾನೆ. 3 ದಿನಗಳ ನಂತರ ಊರಿನ ಜನರಲ್ಲಿ ಒಂದು ವಿಚಿತ್ರ ಭಯ ಶುರುವಾಯಿತು. ರಾತ್ರಿ ಹೊತ್ತಿಗೆ ಯಾರಾದರೂ ತಮ್ಮ ಅಂಗಡಿ ಮುಚ್ಚಿ ತಡವಾಗಿ ಮನೆಗೆ ಹೊರಟರೆ ಹಿಂದಿನಿಂದ ಧ್ವನಿ ಕೇಳಿಸುತ್ತಿತ್ತು. 10 ಪೈಸೆಗೆ ಬನ್ನಿ, ಬನ್ನಿ, ತಾಜಾ ಸಮೋಸ. ಆ ಧ್ವನಿ ಕೇಳಿದ ದಿನದಿಂದ ಹಠಾತ್ ಜ್ವರದಿಂದ ನರಳುತ್ತಿದ್ದರು. ಒಬ್ಬ ವ್ಯಾಪಾರಿ, ಮಾದೇಗೌಡ, ಹೇಳಿದ, ನಿನ್ನೆ ರಾತ್ರಿ ಯಾರೋ ಕಪ್ಪು ಬಟ್ಟೆ ತೊಟ್ಟು ನನ್ನ ಹಿಂಬದಿಯಲ್ಲಿ ನಿಂತಿದ್ರು. ಕೈಯಲ್ಲಿ ಸಮೋಸ ಇತ್ತು. ನಾನು ಓಡಿ ಬಂದು ಬಾಗಿಲು ಹಾಕಿಕೊಂಡೆ. ಜನರು ಕೇಳಿ ಬೆಚ್ಚಿಬಿದ್ದರು. ಅದಾದ ದಿನದಿಂದ ಊರಿನ ಆ ಸ್ಥಳದಲ್ಲಿ ರಾತ್ರಿ ತಡವಾಗಿ ಯಾರೂ ಹೋಗುತ್ತಿರಲಿಲ್ಲ. ಅಂದು ರಾತ್ರಿ ಆ ಮರದ ಕೆಳಗೆ ಒಂದು ನಾಯಿ ಬಂದು ಮಲಗಿತ್ತು. ಆಕಸ್ಮಿಕವಾಗಿ ಮರದ ಕೊಂಬೆಗಳಲ್ಲಿ ಕಪ್ಪು ಹೊಗೆ ಹರಡಿತು. ನಾಯಿ ಬಾಯಿಂದ ನೊರೆ ಬಂದು ಜೀವ ಬಿಟ್ಟಿತು. ಅದೇ ದಿನ ಬೆಳಗ್ಗೆ ಜನರು ನೋಡಿದಾಗ ಆ ನಾಯಿಯ ಕಣ್ಣುಗಳು ಕೆಂಪಾಗಿದ್ದು ಬಾಯಲ್ಲಿ ಸಮೋಸದ ತುಂಡನ್ನು ಕಂಡರು.
ಆ ಘಟನೆ ನಡೆದ ನಂತರ ಊರಿನಲ್ಲಿ ರಾಜು ಇನ್ನೂ ಜೀವಂತ ಎಂಬ ಮಾತು ಹರಡಿತು. ಮಕ್ಕಳನ್ನು ಆ ಮರದ ಹತ್ತಿರ ಹೋಗದಂತೆ ಜನರು ನೋಡಿಕೊಳ್ಳುತ್ತಿದ್ದರು. ಆದರೆ ಕಾಲ ಬದಲಾಗುತ್ತಿದ್ದರೂ ವಿಚಿತ್ರ ಘಟನೆಗಳು ನಿಲ್ಲಲಿಲ್ಲ. 5 ವರ್ಷಗಳು ಕಳೆದು ಹೋದವು. ಊರಿನ ಮುಖಗಳು ಬದಲಾಗಿದ್ದವು. ಹಳೆಯ ರಾಜು ಎಂಬ ಹೆಸರನ್ನು ಹೊಸ ಪೀಳಿಗೆಯವರು ಮರೆಯುತ್ತಿದ್ದರು. ಅದೇ ಊರಿನಲ್ಲಿ ಒಬ್ಬ ಬಡ ವ್ಯಾಪಾರಿ ರಮೇಶ್ ಕೆಲಸಕ್ಕಾಗಿ ಹುಡುಕುತ್ತಿದ್ದ. ಅವನ ಹೆಂಡತಿ ಶಾಂತ, 2 ಮಕ್ಕಳು. ಕೆಲಸ ಸಿಗದ ಕಾರಣ ದಿನವೂ ಮನೆ ಮುಂದೆ ಕುಳಿತುಕೊಂಡು ದುಃಖಪಡುತ್ತಿದ್ದ. ಒಂದು ದಿನ ಶಾಂತ ಹೇಳಿದಳು, ನಾವು ಪಾನಿಪುರಿ ಮಾಡೋಣ, ಏನಂತೀರಾ? ನಿಮ್ಗೆ ವ್ಯಾಪಾರ ಗೊತ್ತಿದೆ, ನಾನು ಸಹಾಯ ಕೂಡ ಮಾಡ್ತೀನಿ. ರಮೇಶ್ನ ಕಣ್ಣಲ್ಲಿ ಆಶೆಯ ಕಿರಣ ಮೂಡಿತು.